ಎಲ್ಲರಿಗೆ ಪ್ರೈಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ. ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸ್ತಾ ಇದ್ದೇನೆ ಪ್ರೇರೆ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರೆ, ವಾಕ್ಯನ ಓದ್ಕೊಂಡಿದ್ರ ಪ್ರೇರೆ. ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಆತನ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ಪ್ರೇರೆ. ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ. ಹಗ್ಗಾಯ 2ನೇ ಅಧ್ಯಾಯ 19ನೇ ವಚನ. ಇದೇ ದಿವಸ ಮೊದಲುಗೊಂಡು ನಿಮ್ಮನ್ನು ಆಶೀರ್ವದಿಸುವೆನು. ಹಲ್ಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಮುಂಜಾನೆ ಸಮಯ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಆತನ ವಾಗ್ದಾನ ಮೂಲಕವಾಗಿ ಮಾತಾಡ್ತಿರ್ರಿ. ಇದೇ ದಿವಸ ಮೊದಲುಗೊಂಡು ನಿಮ್ಮನ್ನು ಆಶೀರ್ವದಿಸುವೆನು. ಈ ದಿನದಿಂದ ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ ಎಂಬುದಾಗಿ ದೇವರು ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮೂಲಕವಾಗಿ ನಿಮ್ಮ ಜೀವಿತದಲ್ಲಿ ಮಾತಾಡ್ತಿರ್ರಿ. ಕಷ್ಟಗಳ ಕಾಲಗಳು ಬಂದಾಗ ಎಲ್ಲರೂ ನಮ್ಮನ್ನು ಕೈ ಬಿಟ್ಟು ಹೋಗ್ಬೋದು. ನಮ್ಮ ಜೀವಿತ ಇಷ್ಟೇ, ನಮ್ಮ ಜೀವಿತ ಹಾಳಾಗಿದ್ದ ಜೀವಿತ ಅಂತ ಹೇಳಿ ನಾವು ಕೆಲವು ವಿಷಯಗಳಲ್ಲಿ ಬಹಳ ರೀತಿಯಾಗಿ ನಾವು ದುಃಖ ಪಡ್ತಿರ್ತೀವಿ. ಆದ್ರೆ ದೇವರು ಆತನು ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ನೆರವೇರಿಸುವಂತ ದೇವರು ಪ್ರಿಯೆ. ಈ ದಿವಸದಿಂದ ನಾನು ನಿಮ್ಮನ್ನು ಆಶೀರ್ವದಿಸುವೆನು ಎಂಬುದಾಗಿ ಪ್ರಿಯೆ. ಇಷ್ಟು ದಿನಮಾನಗಳೆಲ್ಲ ನಮ್ಮ ಜೀವಿತನು ಹಾಳಾಗಿಂತ ನಮ್ಮ ಜೀವಿತನು, ಆಶೀರ್ವಾದದಿಂದ ನಮ್ಮ ಜೀವಿತನು, ಯಾದಕ್ಕೆ ಬರಲ್ಲಂತ ನಮ್ಮ ಜೀವಿತನದಲ್ಲಿ ನಾವು ಜೀವಿಸಿರ್ಬೋದು ಪ್ರಿಯೆ. ಆದ್ರೆ ದೇವರು ಆತ ನಮ್ಮನ್ನು ಆಶೀರ್ವದಿಸುವೆನು ಈ ಮುಂಜಾನೆ ಸಮಯ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಿದ್ರಿ ಪ್ರಿಯೆ. ದೇವರು ಆಶೀರ್ವಾದದಾಯಕನು. ಆತನು ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ಮರೆತು ಹೋಗುವಂತ ದೇವರಲ್ಲ ಪ್ರಿಯೆ. ಪ್ರತಿಯೊಂದು ವಿಷಯಗಳಲ್ಲಿ ದೇವರು ನಮ್ಮನ್ನು ಆತನು ಅದ್ಭುತ ರೀತಿಯಾಗಿ ಆತನು ಮಾತಾಡ್ಲಿಕ್ಕೆ ಶಕ್ತಿ ಉಳ್ಳ ದೇವರು ಪ್ರಿಯೆ. ಯೋಸೇಫನ ಜೀವಿತ ನೋಡ್ಬೇಕಾದ್ರೆ ಸ್ವಂತ ಅಣ್ಣ ತಮ್ಮರೇ ಅವನ ಮೇಲೆ ಹೊಟ್ಟೆ ಕಿಚ್ಚುಪಟ್ಟು ಅವನಿಗೆ ಕಷ್ಟಗಳು ಬಂದಾಗ ಸಮಸ್ಯೆಗಳಿಂದ ಅವನಿಗೆ ಎದುರು ಮಾಡಿ ಅವನು ಒಂದು ಭಯಂಕರ ಒಂದು ಸ್ಥಿತಿಯಲ್ಲಿ ಅವನು ಕೈ ಬಿಟ್ಟು ಹೋದ್ರು ಪ್ರಿಯ. ಆದ್ರೆ ದೇವರು ಅದೇ ಸ್ಥಿತಿಯಲ್ಲಿ ಯೋಸೇಫನನ್ನು ಉನ್ನತ ಸ್ಥಾನದಲ್ಲಿ ತಂದು ಅವನು ಒಂದು ದೊಡ್ಡ ರಾಜ್ಯನಾಗಿದ್ರೆ ಎಂಬುದಾಗಿ ನೋಡ್ತೀವಿ. ಅವನು ಕಷ್ಟ ಕಾಲದಲ್ಲಿದ್ದಾಗ ದೇವರನ್ನು ಆಶೀರ್ವದಿಸಿ ಅವನು ಕಾಯ್ದು ಕಾಪಾಡಿದರೆ ಎಂಬುದಾಗಿ ನೋಡ್ತೀವಿ ಪ್ರಿಯೆ. ಸೆರಲೋದಂತ ಪೌಲ ಸಿಲರ ಜೀವಿತದಲ್ಲಿ ನೋಡ್ತೀವಿ ಪ್ರಿಯೆ. ಅವ್ರು ಎಂತ ಸ್ಥಿತಿಲಿ ಇದ್ರು ಸಹ ದೇವರಿಗೆ ಆರಾಧನೆ ಮಾಡಿದಾಗ ಅವ್ರು ಇದ್ದಂತ ಸ್ಥಿತಿನ ದೇವರು ಬದಲಾಯಿಸಿ ಅವ್ರಿಗೆ ಅದ್ಭುತ ರೀತಿಯಾಗಿ ಬಿಡುಗಡೆ ಮಾಡಿದರೆ ಎಂಬುದಾಗಿ ನೋಡ್ತೀವಿ ಪ್ರಿಯೆ. ನಿಮ್ಮ ಜೀವಿತದಲ್ಲಿ ಸಹ ನಾವು ಯಾವ ಪರಿಸ್ಥಿತಿಯಲ್ಲಿ ಎಂತ ಸ್ಥಿತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಪ್ರಿಯೆ, ನಮ್ಮನ್ನು ನಾವು ಆಲೋಚನೆ ಮಾಡಿಕೊಳ್ಬೇಕು ಪ್ರಿಯೆ. ನಾವು ದೇವರಲ್ಲಿ ವಿಶ್ವಾಸದಿಂದ ನಾವು ಜೀವಿಸುವಾಗ ದೇವರು ನಿಮ್ಮನ್ನು ನಾನು ಆಶೀರ್ವದಿಸುವೆನೆಂಬುದಾಗಿ ದೇವರು ವಾಗ್ದಾನ ಮಾಡ್ತೀರಿ ಪ್ರಿಯೆ. ನಮ್ಮ ಜೀವಿತ ಆಶೀರ್ವಾದಿಲ್ಲ ಅಂತ ಭಯ ಪಡ್ತಿದ್ದೀರಾ? ಶಾಂತಿ ಸಮಾಧಾನ ಅಂತ ಭಯ ಪಡ್ತಿದ್ದೀರಾ? ಏನ್ ಕೆಲಸ ಮಾಡಿದ್ರೆ ನಮ್ಗೆ ಸಮೃದ್ಧಿ ಜೀವನ ಇಲ್ಲ ಅಂತ ನೀವು ಭಯ ಪಡ್ತಿದ್ದೀರಾ ಮುಂಜಾನೆ ಸಮಯದಲ್ಲಿ? ಆದ್ರೆ ಭಯ ಪಡಬೇಡ. ದೇವರು, ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ದೇವರು ಇದುವರೆಗೂ ಮೊದಲುಕೊಂಡು ನಿಮ್ಮನ್ನು ನಾನು ಆಶೀರ್ವದಿಸುವೆನೆಂಬುದಾಗಿ ದೇವರು ವಾಗ್ದಾನ ಮಾಡ್ತಿದ್ರು ಪ್ರಿಯೆ. ಈ ನೂತನ ವರ್ಷದಲ್ಲಿ ದೇವ್ರು ನಮ್ಗೆ ವಾಗ್ದಾನ ಮಾಡಿದ್ರು. ವಾಗ್ದಾನ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಳೋ ದೇವ್ರು ನಮ್ಗೆ ಎಲ್ಲಾ ವಿಷಯದಲ್ಲಿ ಆತ ನಮ್ಮ ಆಶೀರ್ವದಿಸ್ತಾ ಇದ್ದಾರೆ ಮುಂಜಾನೆ ಸಮಯ ಎಂಬುದಾಗಿ ನೀವು ವಿಶ್ವಾಸ ಮಾಡಿ ನೀವು ಪ್ರಾರ್ಥನೆ ಮಾಡ್ಕೊಡ್ರಿ. ಪ್ರತಿಯೊಂದು ವಿಷಯದಲ್ಲಿ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ವಾಗ್ದಾನ ಮೂಲಕವಾಗಿ ಇಂದಿನಿಂದ ಮೊದಲುಗೊಂಡು ನಾನು ನಿಮ್ಮನ್ನು ಆಶೀರ್ವದಿಸುವೆನೆಂಬುದಾಗಿ ದೇವರು ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತ ರೀತಿಯಾಗಿ ಆತ ನೆರವೇರಿಸಿ ಆಶೀರ್ವದಿಸಿ ಬಲಪಡಿಸಿ ನಮ್ಮನ್ನು ಕಾಯ್ದು ಕಾಪಾಡುವಂತ ದೇವರು ಪ್ರಿಯೆ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ. ಮುಂಜಾನೆ ಸಮಯದಲ್ಲಿ ಪ್ರಭಾ ತಂದೆ ದೇವ್ರನ್ನು ವಾಗ್ದಾನ ಮಾಡಿದಂತ ದೇವ್ರು ತಂದೆ, ವಾಗ್ದಾನ ನೆರವೇರಿಸುವಂತ ದೇವ್ರು ನೀವು ಆಗಿರಪ್ಪ. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ತಂದೆ ನೀವು ಮಾತಾಡ್ರಿ ತಂದೆ. ಮೊದಲುಗೊಂಡು ನಾನು ನಿಮ್ಮನ್ನು ಆಶೀರ್ವದಿಸ್ತೀನಿ ಎಂಬುದಾಗಿ ತಂದೆ ನೀವು ವಾಗ್ದಾನ ಮಾಡ್ರಿ ತಂದೆ. ಎಷ್ಟು ಜನ ಕುಟುಂಬ ಸಮಸ್ಯೆ ಆಶೀರ್ವಾದದಂತ ಪರಿಸ್ಥಿತಿ, ಕಷ್ಟ, ಚಿಂತೆ, ವೇದನೆ, ಭಯಂಕರ ಪರಿಸ್ಥಿತಿಯಲ್ಲಿ ತಂದೆ ಅವ್ರು ಜೀವಿಸ್ತಾರೆ ಇದ್ರಬಹುದು ಪ್ರಭಾ. ಆದ್ರೆ ನೀವು ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ಅವರ ಜೀವಿತದಲ್ಲಿ ತಂದೆ ನೀವು ಅದ್ಭುತ ರೀತಿಯಾಗಿ ತಂದೆ ಇವ್ರಿಗೆ
ಎಲ್ಲಾ ವಿಷಯ ಧೈರ್ಯಪಡಿಸಿ ಅವ್ರಿಗೆ ಆಶೀರ್ವದಿಸಿ ನೀವು ಬಲಪಡಿಸಿ ನೀವು ನಡೆಸುವಂತ ದೇವರಪ್ಪ ತಂದೆ ದೇವರ ಅವರ ಜೀವಿತದಲ್ಲಿದ್ದಂತ ಪ್ರತಿಯೊಂದು ಭಯದಿಂದ ಬಿಡುಗಡೆ, ಸಮಸ್ಯೆಯಿಂದ ಬಿಡುಗಡೆ, ರೋಗದಿಂದ ಬಿಡುಗಡೆ, ಪ್ರತಿಯೊಂದು ಸಮಸ್ಯೆಗಳಿಂದ ಬಾಧಿಸ್ತಿರುವಂತ ಅವ್ರ ಜೀವಿತ ತಂದಿ ಮುಂಜಾನೆ ಸಮಲಿ ತಂದಿ ಸಂಪೂರ್ಣವಾಗಿ ಬಿಡುಗಡೆ ಮಾಡ್ಲತ್ತೀರಪ್ಪ ತಂದೆ ದೇವರೇ. ಅವನು ಪ್ರಭಾ ಎಷ್ಟು ಜನರು ಕಮೆಂಟ್ಗಳ ಮೂಲಕವಾಗಿ ರಿಕ್ವೆಸ್ಟ್ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದಿ ನಾನು ಇಂದಿನಿಂದ ಮೊದಲುಗೊಂಡು ನಾನು ನಿಮ್ಮನ್ನು ಆಶೀರ್ವದಿಸುವೇನೆ ಎಂಬುದಾಗಿ ತಂದಿ ನೀವು ಹೇಳಿರುವಪ್ಪ. ಎಷ್ಟು ಜನ ವಾಗ್ದಾನ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ತಾರೆ ಪ್ರಭಾ. ಪ್ರತಿಯೊಂದು ಬಲಹೀನತೆ ಪರಿಸ್ಥಿತಿಗಳು ಅವರ ಇದ್ದಂತ ಪ್ರತಿಯೊಂದು ಕಣ್ಣೀರಂತ ದಿನಗಳೆಲ್ಲ ತೆಗೆದು ಪ್ರಭಾ ಅವ್ರಿಗೆ ಆಶೀರ್ವದಿಸಿ ಅವ್ರಿಗೆ ಬೇಕಾಗಿರೋದನ್ನ ಎಲ್ಲವನ್ನು ಒದಗಿಸಿ ಪ್ರಭಾ ತಂದೆ ದೇವ್ರ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಐಶ್ವರ್ಯ ಒಂಥರಾಗಿ ಜೀವಿಸುವಂತೆ ನೀವು ಕೃಪೆ ಮಾಡ್ರಿ ತಂದೆ ದೇವರೇ. ಮತ್ತು ಎಷ್ಟು ಜನ ಮ್ಯಾರೇಜ್ ಅನ್ನಿವರ್ಸರಿ ಹುಟ್ಟಿನಬ್ಬ ಮಾಡ್ಕೊಳ್ಳುವಂತ ಪ್ರತಿಯೊಬ್ಬರ ಮಕ್ಕಳ ಕುಟುಂಬದಲ್ಲಿ ತಂದಿ ವಾಗ್ದಾನ ಅದ್ಭುತ ರೀತಿಯಾಗಿ ತಂದಿ ಆಶೀರ್ವಾದಕರವಾಗಿ ಜೀವಿಸುವಂತೆ ಕೃಪೆ ಮಾಡ್ರಿ ತಂದಿ. ಅವನು ಪ್ರಭಾ ಮುಂಜಾನೆ ಸಮಯ ತಂದಿ ವಾಗ್ದಾನ ಒಬ್ಬೊಬ್ಬರ ಜೀವಿತದಲ್ಲಿ ತಂದಿ ನೀವೇ ಆಶೀರ್ವದಿಸಿ ಬಲಪಡಿಸಿ ನೀವೇ ಕಾಯ್ದು ಕಾಪಾಡುವಂತ ದೇವ್ರ ಪ್ರಭಾ ಈ ಮುಂಜಾನೆ ಸಮಯ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ಮತ್ತು ವಾಗ್ದಾನ ಕೇಳಿ ಎಷ್ಟು ಜನರು ಬಲ ಹೊಂದ್ಕೊಳ್ಳುವಂತರಾಗಿದ್ರಿ, ಸಂತೋಷ ಉಳ್ಳುವರಾಗಿದ್ರಿ ಪ್ರಿಯರೇ. ಈ ವಾಗ್ದಾನ ಅನೇಕರಿಗೆ ಶೇರ್ ಮಾಡುವಂತರಾಗಿರಿ. ನೀವು ಹೊಂದ್ಕೊಂಡಿರಂತ ಬಲವು ಸಂತೋಷವು ಅವ್ರು ಸಹ ಬಲ ಹೊಂದ್ಕೊಳ್ಳುವಂತರಾಗಿರ್ತಾರೆ ಪ್ರಿಯ. ಮತ್ತು ಹೊಸಬ್ರು ಯಾರಾದ್ರೂ ಚಾನೆಲ್ ನೋಡುವುದಾದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ದೇವರ ಅದ್ಭುತ ರೀತಿಯಾಗಿ ಆತನ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆಲಿ ಆತನ ಮಾತಾಡುವಂತ ದೇವ್ರ ಪ್ರಿಯರೇ. ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕ ತಿಳಿಸ್ರಿ. ನಾವು ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ಯಾವಾಗ್ಲೂ ಪ್ರಾರ್ಥನೆ ಮಾಡ್ತೀವಿ ಪ್ರಿಯರೇ. ಮತ್ತು ದೇವರು ನಮ್ಮನ್ನು ನಿಮ್ಮನ್ನು ಈ ವಾಗ್ದಾನ ಮೂಲಕವಾಗಿ ಆಶೀರ್ವದಿಸಿ ಬಲಪಡಿಸಿ ನಡೆಸಲಿ ಪ್ರಿಯರೇ. ಆಮೇನ್. ಗಾಡ್ ಬ್ಲೆಸ್ ಯು.